ರಾಜು, ಆಫೀಸ್ಗೆ ಲೇಟ್ ಆಗ್ತಿದೆ, ಇನ್ನೂ ಮಲ್ಕೊಂಡಿದ್ದೀಯಾ? ಬೇಗ ಎದ್ದು ರೆಡಿಯಾಗು ರಾಜು. ಪ್ಲೀಸ್ ಅಮ್ಮ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ. ರಾತ್ರಿ ಲೇಟಾಗಿ ಮಲ್ಕೊಂಡೆ. ನನಗೆ ತುಂಬ ನಿದ್ದೆ ಬರ್ತಿದೆ. ಪ್ಲೀಸ್ ಅಮ್ಮ. ಇಲ್ಲ ರಾಜು, ಅಪ್ಪ ಬಂದ್ರೆ ಈಗ ಸರಿಯಾಗಿ ಬೈಸ್ಕೋತೀಯ ನೋಡು. ನಿನಗೆ ನೈಟು ಲೇಟಾಗಿ ಬರೋದಕ್ಕೆ ಯಾರ್ ಹೇಳಿದ್ರು? ಯಾವಾಗ್ ನೋಡಿದ್ರೂ ಫ್ರೆಂಡ್ಸು ಪಾರ್ಟಿ ಅಂತ ತಿರುಗುತ್ತಾನೆ ಇರ್ತೀಯ. ನಿಂಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ನಿನ್ ತಂದೆ ಹತ್ರ ನಾನ್ ಬೈಸ್ಕೋಬೇಕು. ಈಗ ಎದ್ದೋಗ್ತೀಯಾ? ನಿಮ್ಮ ಅಪ್ಪನ್ ಕರೀಲಾ? ಲಕ್ಷ್ಮಿ, ನಿನ್ ಮಗ ಎದ್ದಿದನ ಇನ್ನಿಲ್ವಾ? ಓಹೋ, ಪ್ರಭುಗಳಿಗೆ ಇನ್ನೂ ಬೆಳಕಾಗಿಲ್ಲ ಅನ್ಸುತ್ತೆ. ಸರಿ ಲಕ್ಷ್ಮಿ, ನಾನು ಆಫೀಸ್ಗೆ ಬರ್ತೀನಿ. ಲೋ ರಾಜು, ಎತ್ತೇಳು ಫಸ್ಟು. ಇವತ್ತು ನಿಮ್ಮಪ್ಪ ಒಳ್ಳೆ ಮೂಡಲ್ಲಿದ್ದಾರೆ. ಅದಕ್ಕೇನು ಬೈದೆ ಸುಮ್ನೆ ಹೋಗ್ತಿದ್ದಾರೆ. ಎದ್ದೇಳು ಬೇಗ. ಅಪ್ಪ, ನಾನು ನಿಮ್ಮ ಜೊತೆ ಆಫೀಸಿಗೆ ಬರ್ತೀನಿ. ನಾನೀಗ ಬೇಗ ರೆಡಿ ಆಗ್ಬಿಡ್ತೀನಿ. ಲಕ್ಷ್ಮಿ, ನಮ್ ರಾಜುಗೆ ಒಂದು ಒಳ್ಳೆ ಹುಡುಗಿನ್ ನೋಡೋಣ ಅಂದ್ಕೊಂಡಿದ್ದೇನೆ. ಅವನಿಗೂ ವಯಸ್ಸಾಗ್ತಾ ಇದೆ ಅಲ್ವಾ? ಬೇಗ ಒಂದ್ ಮದುವೆ ಮಾಡಿ ನೋಡೋಣ ಅನ್ನೋ ಆಸೆ ಇದೆಯೋ ಇಲ್ವೋ ನಿನ್ಗೆ? ರೀ, ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ? ನನಗೂ ನಮ್ಮ ಮಗನ ಮದುವೆ ನೋಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ನಿಮ್ ಬಾಯಿಂದಲೇ ಬರ್ಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ನನಗೂ ಅವನ್ ಮದುವೆ ನೋಡ್ಬೇಕು ಅಂತ ತುಂಬಾ ಆಸೆ ಕಣ್ರಿ. ಬೇಗ ಹುಡುಗಿನ್ ನೋಡೋ ವ್ಯವಸ್ಥೆ ಮಾಡಿ. ರಾಜು, ನಾನು ನಿಮ್ಮ ಅಮ್ಮ. ನಿನಗ್ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಿನ್ನ ಅಭಿಪ್ರಾಯ? ನಿನಗ್ ಮದುವೆ ಮಾಡಿಕೊಳ್ಳುವ ಆಸೆ ಇದೆಯೋ ಇಲ್ಲವೋ? ಅಥವಾ ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು. ಇಲ್ಲ ಅಪ್ಪ, ನಾನು ಯಾರನ್ನ ಇಷ್ಟಪಟ್ಟಿಲ್ಲ. ಆದರೆ ಇಷ್ಟು ಬೇಗ ಮದುವೆ ಯಾಕೆ? ಇನ್ನು ಸ್ವಲ್ಪ ದಿಸ್ ನಾನು ಹೀಗೆ ಆರಾಮಾಗಿರ್ತೀನಿ. ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅಲ್ವೇ? ಇಲ್ಲ ರಾಜು, ನಾನ್ ನಿನಗೆ ಇನ್ನೂ ಬೇಗ ಮದುವೆ ಮಾಡ್ಬೇಕಿತ್ತು. ನೋಡು, ನನ್ ಫ್ರೆಂಡ್ಸು ಮಕ್ಳಿಗೆಲ್ಲ ಮದುವೆಯಾಗಿ ಅವ್ರೀಗ್ ತುಂಬಾ ಸಂತೋಷದಿಂದ ಇದ್ದಾರೆ. ನನಗೂ ನಿಮ್ಮ ಅಮ್ಮನಿಗೂ ನಿನ್ನ ಮದುವೆ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ನೀನು ನಿನ್ನ ಹೆಂಡತಿ ಖುಷಿಯಾಗಿರೋದನ್ನು ನೋಡ್ಬೇಕು ಅನ್ನೋ ಆಸೆ ನಮಗೂ ಇದೆ ಕಣೋ. ಇನ್ನು ಮುಂದೂಡೋದು ಬೇಡ. ನಾನು ನನಗ್ ತಿಳಿದಿರೋರ್ಗೆ ನಿನ್ನ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಅಪ್ಪ, ನಾನಿವತ್ತು ಹಳ್ಳಿಗೆ ಆಫೀಸ್ ಕೆಲ್ಸದ ಮೇಲೆ ಹೋಗ್ಬೇಕು. ನಿಮ್ಗೆ ತಿಳಿದಿದೆ ತಾನೆ? ನಾನು ನನ್ನ ಸ್ನೇಹಿತ ಇಬ್ರೂ ಹೋಗ್ಬರ್ತೀವಿ ಅಪ್ಪ. ಹೌದು ರಾಜು, ನನಗ್ ನೆನಪಿದೆ. ನೀನ್ ಹೋಗಿ ಬಾ. ಸರಿ ಅಮ್ಮ, ನಾನು ಹಳ್ಳಿ ಹೋಗೋ ವ್ಯವಸ್ಥೆ ಮಾಡ್ಕೋತೀನಿ. ಅಪ್ಪ, ಅಮ್ಮ, ನಾನು ಹೋಗ್ಬರ್ತೇನೆ. ಸರಿ ರಾಜು, ಹುಷಾರಾಗಿ ಹೋಗಿ ಬಾ. ಟೈಮ್ಗೆ ಸರಿಯಾಗಿ ಊಟ ಮಾಡು. ರಾತ್ರಿ ಲೇಟಾಗಿ ಮಲ್ಕೋಬೇಡ, ಸರಿನಾ? ಓಕೆ ಅಮ್ಮ, ನನಗೆ ಗೊತ್ತಿದೆ. ನಾನು ಹೋಗ್ಬರ್ತೀನಿ. ರಾಜು, ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೋ. ಇಲ್ಲಿ ಯಾವ ಹೋಟೆಲ್ ಕೂಡ ಕಾಣ್ತಿಲ್ಲ. ಈಗ ನಾವು ಊಟಕ್ಕೇನು ಮಾಡೋದು? ಹೌದು ಕಣೋ, ನನಗೂ ತುಂಬ ಹಸಿವಾಗ್ತಿದೆ. ರವಿ, ಬಾ, ಇಲ್ಲಿ ಅಕ್ಕಪಕ್ಕ ಏನಾದರೂ ತಿನ್ನೋದಕ್ಕೆ ಸಿಕ್ತಾ ಅಂತ ನೋಡ್ಕೊಂಡು ಬರೋಣ. ರವಿ ಮತ್ತು ರಾಜು ಮನೆಯಿಂದ ಆಚೆ ಬಂದು ನೋಡ್ತಿರ್ತಾರೆ. ಪಕ್ಕದಲ್ಲಿ ಒಂದು ಮನೆಯ ಬಳಿ ಬೆಳದಿಂಗಳ ಬೆಳಕಿನಲ್ಲಿ ಕುಳಿತುಕೊಂಡು ಅಕ್ಕ ತಂಗಿಯರಿಬ್ಬರು ಊಟ ಮಾಡುತ್ತಿರ್ತಾರೆ. ಆ ಅಡುಗೆಯ ವಾಸನೆ ರಾಜು ಮತ್ತು ರವಿಯ ಮೂಗಿನವರೆಗೂ ತಲುಪುತ್ತದೆ. ಇಬ್ಬರೂ ಏನು ಆಲೋಚನೆ ಮಾಡದೆ ಅಲ್ಲಿಗೆ ಬಂದುಬಿಡ್ತಾರೆ. ಅಕ್ಕ, ಯಾರೇ ಇವ್ರಿಬ್ರು? ಇಲ್ಲಿ ನಿಂತ್ಕೊಂಡು ಈ ರೀತಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ರಾಧಾ, ಇವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಕಣ. ಈ ರಾತ್ರಿ ಬಂದು ಈ ರೀತಿ ನೋಡ್ತಾ ಇದ್ದಾರಲ್ಲ, ಇದು ನಾನಿವ್ರನ್ನ ಮಾತಾಡಿಸ್ತೀನಿ. ಯಾರು ನೀವು? ನಮ್ಮ ಮನೆ ಬಳಿ ನೀವು ಏನು ಮಾಡುತ್ತಿದ್ದೀರಾ? ಯಾಕೆ ಹಾಗೆ ನೋಡುತ್ತಿದ್ದೀರಾ? ಮೇಡಮ್, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ. ನಾವಿಬ್ರು ಸಿಟಿಯಿಂದ ಬಂದಿದ್ದೀವಿ. ಇಲ್ಲಿ ನಮಗೆ ಸ್ವಲ್ಪ ಕೆಲಸ ಇತ್ತು. ನೋಡಿ, ಇಲ್ಲೇ ಪಕ್ಕದ ಮನೆಯಲ್ಲೇ ನಾವಿರೋದು. ನಮಗೆ ತುಂಬ ಹಸಿವಾಗ್ತಿದೆ. ಈ ರಾತ್ರಿ ತಿನ್ನಲು ಏನೂ ಸಿಗುತ್ತಿಲ್ಲ. ಅದಕ್ಕೆ ನಿಮ್ಮ ಮನೆಯಿಂದ ಬಂದ ಅಡಿಗೆ ವಾಸನೆ ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅಷ್ಟೇನಾ? ನಾವು ತುಂಬ ಭಯಪಟ್ಕೊಂಡ್ಬಿಟ್ವಿ ಸರ್. ನಿಮ್ಗೆ ಹೊಟ್ಟೆ ಹಸಿವಾಗ್ತಿದ್ಯಾ? ಅಕ್ಕ, ನಮ್ಮ ಬಳಿ ಇರುವ ಊಟ ಇವರಿಗೂ ಸ್ವಲ್ಪ ಕೊಡೋಣ. ರಾಧಾ, ತಗೋ, ಊಟವನ್ನು ಇಬ್ಬರಿಗೂ ಕೊಡು. ಸರ್, ಬನ್ನಿ ಕುಳಿತುಕೊಳ್ಳಿ. ನೋಡಿ, ಇಷ್ಟೊತ್ತಲ್ಲಿ ಹೊರಗಡೆ ಎಲ್ಲೂ ಊಟ ಸಿಗುವುದಿಲ್ಲ. ಆದ್ದರಿಂದ ನೀವು ಸಂಕೋಚ ಪಟ್ಟುಕೊಳ್ಳಬೇಡಿ. ಆರಾಮಾಗಿ ಕುಳಿತುಕೊಂಡು ಊಟ ಮಾಡಿ. ಇಲ್ಲ ಇಲ್ಲ,
ನೀವು ಊಟ ಮಾಡಿ. ನಾವು ಇಲ್ಲಿ ಯಾವುದಾದ್ರೂ ಹೋಟೆಲ್ ಇದೆ ಅಂತ ನೋಡಕ್ಕೆ ಬಂದ್ರೆ ಅಷ್ಟೇ. ನೀವು ತಪ್ಪಾಗಿ ತಿಳ್ಕೋಬೇಡಿ. ಅಯ್ಯೋ ಸರ್, ಇಲ್ಲೆಲ್ಲ ಯಾವ ಹೋಟೆಲ್ಗಳು ಇರೋದಿಲ್ಲ. ನೀವೀಗ ಈ ಊಟ ತಿಂದಿಲ್ಲ ಅಂದ್ರೆ ರಾತ್ರಿ ಎಲ್ಲ ಉಪವಾಸ ಇರ್ಬೇಕು. ಅದು ನಿಮ್ಗೆ ಪರವಾಗಿಲ್ಲ. ರಾಜು, ನಮ್ ಸಂಕೋಚನೆಲ್ಲ ಸೈಡ್ಗಿಟ್ಟು ಈ ಸದ್ಯಕ್ಕೆ ನಾವು ಈಗ ಊಟ ಮಾಡೋಣ. ಇಲ್ಲ ಅಂದ್ರೆ ಈ ನೈಟು ನಮ್ಗೆ ಉಪವಾಸನೇ. ಏನಂತೀಯ? ನನ್ ಕೈಲಂತೂ ಉಪವಾಸ ಮಲ್ಗೋಕಾಗಲ್ಲಪ್ಪ. ಮೇಡಮ್ ಕೊಡಿ, ನಾನು ಊಟ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನೋಡಿ ಸರ್, ನೀವು ನಿಮ್ಮ ಫ್ರೆಂಡ್ ಜೊತೆಯಲ್ಲಿ ಊಟ ಮಾಡಿ. ಸಂಕೋಚ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಬಳಿ ಇರೋದನ್ನು ನಾವೆಲ್ಲರೂ ಹಂಚಿಕೊಂಡು ತಿನ್ನೋಣ. ಬನ್ನಿ, ಕುಳಿತುಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹಸಿವು ಅಂತ ಬಂದ್ವಿ. ನಿಮ್ಮತ್ರ ಇರೋ ಊಟ ನಮಗೂ ಕೊಟ್ಟಿದ್ದೀರಾ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ. ಸರ್, ಇದರಲ್ಲಿ ಉಪಕಾರದ ಮಾತು ಎಲ್ಲಿ ಬಂತು? ನಮ್ಮತ್ರ ಇರೋ ಊಟ 4 ಜನ ಹಂಚ್ಕೊಂಡು ತಿಂದ್ವಿ ಅಷ್ಟೇ ಅಲ್ವಾ? ಅಂದ ಹಾಗೆ, ನನ್ನ ಹೆಸರು ಅಮೃತ. ಹೀಗೆ ನನ್ನ ತಂಗಿ ರಾಧಾ. ನೀವು ನಮ್ಮನ್ನು ಅಮೃತ, ರಾಧಾ ಅಂತ ಕರೀಬಹುದು. ಮೇಡಮ್, ಇಲ್ಲ ಬೇಡ ಸರ್. ಓಕೆ ಅಮೃತ ಅವರೇ, ನೀವು ನಮ್ಮನ್ನ ಸಾರನ್ನೋ ಅವಶ್ಯಕತೆ ಇಲ್ಲ. ನನ್ನ ಹೆಸರು ರಾಜು. ಇವನು ನನ್ನ ಸ್ನೇಹಿತ ರವಿ. ನೀವು ನನ್ನನ್ನ ರಾಜು ಅಂತಾನೇ ಕರೀಬಹುದು. ಓಕೆ, ನಾವಿನ್ನೂ ಹೋಗಿ ಬರ್ತೇವೆ. ಹಳ್ಳಿಗೆ ಹೋಗಿ ಬಂದ ನಂತರ ರಾಜುವಿನಲ್ಲಿ ಬದಲಾವಣೆ ಕಾಣತೊಡಗಿತು. ಹಳ್ಳಿಯಲ್ಲಿ ಅಮೃತವನ್ನು ಕಂಡ ನೆನಪು ಮತ್ತು ಅವಳ ಉಪಕಾರದ ಗುಣಕ್ಕೆ ಮೆಚ್ಚಿ ಅವಳನ್ನು ಯಾವಾಗಲೂ ಮನದಲ್ಲಿ ನೆನೆಯುತ್ತಿದ್ದ ರಾಜು. ನಾಳೆ ಹುಡುಗಿಯನ್ನು ನೋಡಲು ಹೋಗಿ ಬರೋಣ. ಅಪ್ಪ ಹೇಳಿದ್ದಾರೆ. ಹೆಣ್ಣಿನವರು ನಮಗೆ ನಾಳೆ ಡೇಟ್ ಕೊಟ್ಟಿದ್ದಾರೆ. ಹೋಗಿ ಅವರ ಮನೆಯಲ್ಲಿ ಹುಡುಗಿಯನ್ನು ನೋಡಿಕೊಂಡು ಬರೋಣ. ನೀನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗು. ಅಮ್ಮ, ಅದು ಏನೋ ರಾಜು, ಅದು ಅಂದ್ರೆ? ಅಮ್ಮ, ನಾನು ನಿನ್ನತ್ರ ಒಂದು ವಿಷಯ ಹೇಳ್ತೀನಿ. ಆದರೆ ನೀನು ಕೋಪ ಮಾಡ್ಕೋಬಾರ್ದು, ಓಕೆನಾ? ನಿನ್ನ ಮೇಲೆ ನನಗೆ ಕೋಪಾನ? ಅದು ಯಾವತ್ತೂ ಬರೋದಿಲ್ಲ. ವಿಷಯ ಏನು ಅಂತ ಹೇಳು ರಾಜು. ಅಮ್ಮ, ನಾನು ಹಳ್ಳಿಗೆ ಹೋಗಿದ್ದೆ ಅಲ್ವಾ? ಅಲ್ಲಿ ಒಂದು ಹುಡುಗಿನ ನೋಡಿದೆ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳ ಗುಣ, ನಡತೆ ಎಲ್ಲವೂ ನಿನ್ನನ್ನು ಹೋಲುತ್ತದೆ. ನಾವು ಅಲ್ಲಿಗೆ ಹೋದ ರಾತ್ರಿ ಹೊಟ್ಟೆ ಹಸಿವಿನಿಂದ ಊಟಕ್ಕಾಗಿ ಅಲೆದಾಡುತ್ತಿದ್ದೆವು. ಆಗ ಆ ಹುಡುಗಿ ಮತ್ತು ಆಕೆಯ ತಂಗಿ ನಮಗೆ ತಿನ್ನಲು ಊಟ ಕೊಟ್ಟರು. ಆಕೆಯ ಗುಣಕ್ಕೆ ನನ್ನ ಮನಸ್ಸು ಅವಳ ಕಡೆ ವಾಲಿದೆ. ಅಮ್ಮ, ಹೇಗಾದರೂ ಮಾಡಿ ನೀನು ಅಪ್ಪನ ಹತ್ತಿರ ಮಾತಾಡು. ನನಗೆ ಆ ಹುಡುಗಿಯನ್ನು ಮದುವೆ ಮಾಡಿಸಲು ತಿಳಿಸು. ಹೌದಾ ರಾಜು? ಅಂದಾಗೆ ಆ ಹುಡುಗಿ ನೋಡಕ್ಕೆ ಹೇಗಿದ್ದಾಳೆ? ನೀನ್ ಅವಳ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿದೀಯಾ ಅಂದ್ರೆ ಅದು ಚೆನ್ನಾಗಿದ್ದಾಳೆ ಅಂತಾಯ್ತು. ಆದ್ರೆ ಹಳ್ಳಿ ಹುಡುಗಿ, ನಿಮ್ ತಂದೆ ಒಪ್ಕೊಳ್ತ್ರೋ ಇಲ್ವೋ ಗೊತ್ತಿಲ್ಲ ರಾಜು. ನಾನು ಯಾವುದಕ್ಕೂ ಒಂದ್ಸಲ ಮಾತಾಡಿ ನೋಡ್ತಾನೆ. ಸರಿ ಅಮ್ಮ, ನೀನು ಅಪ್ಪನ ಬಳಿ ಮಾತಾಡಿ ನೋಡು. ಆಮೇಲೆ ಏನಂತಾರೋ ನೋಡೋಣ. ರೀ, ನಮ್ ರಾಜು ಒಂದ್ ಹುಡುಗಿನ್ನ ಇಷ್ಟಪಟ್ಟಿದ್ದನಂತೆ. ಅವಳನ್ನ ಅವನು ಮದುವೆಯಾಗಲು ಇಚ್ಛಿಸುತ್ತಿದ್ದಾನೆ. ನೀವೇನಂತೀರಾ? ಹೌದಾ ಲಕ್ಷ್ಮಿ, ನಮ್ಮ ರಾಜು ಹುಡುಗಿಯನ್ನು ಇಷ್ಟಪಟ್ಟಿದ್ದಾನೆ. ಓಹೋ, ಸರಿ, ಹಾಗೆ ಆಗ್ಲಿ. ಯಾರು ಆ ಹುಡುಗಿ? ಒಮ್ಮೆ ಅವರಿಗೆ ನನ್ನನ್ನು ಭೇಟಿಯಾಗಲು ಹೇಳಿ. ಹುಡುಗಿಯನ್ನು ನೋಡೋಣ. ನಾವು ಎಲ್ಲವೂ ಸರಿಯಾಗಿ ಕೂಡಿ ಬಂದರೆ ಮದುವೆ ಮಾಡಿದ್ರೆ ಆಯ್ತು. ಅದು ಹಾಗಲ್ಲ ರೀ. ಆ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ಲ. ಆಕೆ ಮತ್ತು ಆಕೆ ತಂಗಿ ಮಾತ್ರ ಇರೋದು. ಅದು ಅಲ್ದೆ ಅವ್ರು ತುಂಬಾ ಬಡವರು. ಮೊನ್ನೆ ರಾಜು ಹಳ್ಳಿಗೆ ಹೋಗಿದ್ದಲ್ವಾ, ಅಲ್ಲಿ ಆ ಹುಡುಗಿಯನ್ನ ನೋಡಿದನಂತೆ. ಆಗಿನಿಂದ ಅವಳನ್ನ ಕಂಡ್ರೆ ಅವನಿಗೆ ಇಷ್ಟ ಅಂತ ಹೇಳುತ್ತಿದ್ದಾನೆ. ಏನು ಹಳ್ಳಿ ಹುಡುಗಿನ? ನಮ್ಮ ಘನತೆ, ಗೌರವಕ್ಕೆ ಇದು ಸರಿತೂಗುವುದಿಲ್ಲ. ಬೇಡ ಲಕ್ಷ್ಮಿ, ಇದು ಸಾಧ್ಯವಾಗದ ಮಾತು. ರಾಜುಗೆ ಹೇಳು ಅವಳನ್ನು ಮರೆತುಕೊಡು ಅಂತ. ಅಪ್ಪ, ಪ್ಲೀಸ್ ಅಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಮ್ಮ ಘನತೆ, ಗೌರವಕ್ಕಿಂತ ಆಕೆ ಗುಣದಲ್ಲಿ ತುಂಬ ದೊಡ್ಡವಳು. ದುಡ್ಡು ಅವರ ಬಳಿ ಇಲ್ಲದಿದ್ದರೆ ಏನಂತೆ? ನಮ್ಮ ಬಳಿ ಇದೆಯಲ್ಲ. ದಯವಿಟ್ಟು ಒಪ್ಪಿಕೊಳ್ಳಿ ಅಪ್ಪ. ಸರಿ ರಾಜು, ನೀನ್ ಯಾವತ್ತೂ ಯಾವುದಕ್ಕೂ ಆಸೆಪಟ್ಟವನಲ್ಲ. ಈಗ ಆ ಹುಡುಗಿಯನ್ನು ಇಷ್ಟಪಡುತ್ತಿರುವೆ. ಸರಿ, ನನ್ನ ಇಚ್ಛೆಯಂತೆ ಆಗಲಿ. ನಾನು ನಮ್ಮ ಮ್ಯಾನೇಜರ್ಗೆ ಅವರನ್ನು ಕರೆದುಕೊಂಡು ಬರಲು ಹೇಳುತ್ತೇನೆ. ಅವರು ಬಂದ ಮೇಲೆ ಮಾತನಾಡೋಣ, ಸರಿನಾ?
ಥ್ಯಾಂಕ್ ಯು ಅಪ್ಪ, ನನಗೆ ತುಂಬಾ ಸಂತೋಷ ಆಗುತ್ತಿದೆ. ಥ್ಯಾಂಕ್ ಯು ಅಮ್ಮ. ಯಾರಿದ್ದೀರಾ ಮನೆಯಲ್ಲಿ? ಯಾರು ನೀವು? ಏನ್ ಬೇಕಾಗಿತ್ತು? ನೋಡಿ ಅಮ್ಮ, ನಮ್ ಬಾಸ್ ನಿಮ್ಮನ್ ಕರೆ ತರಲು ಹೇಳಿದ್ದಾರೆ. ನೀವಿಬ್ರೂ ನನ್ ಜೊತೆ ಬನ್ನಿ. ನಿಮ್ಮ ಬಾಸ್ ಯಾರದು? ನಾವೇಕೆ ನಿಮ್ಮ ಜೊತೆ ಬರಬೇಕು? ಬೇಕಾದ್ರೆ ನಿಮ್ಮ ಬಾಸನ್ನೇ ಇಲ್ಲಿ ಕರೆತನ್ನಿ. ಅದ್ ಹಾಗಲ್ಲಮ್ಮ, ನಿಮ್ಗ್ ರಾಜು ಗೊತ್ತಲ್ವೇ? ಅವರ ತಂದೆಯೇ ನಮ್ ಬಾಸ್. ನಿಮ್ಗೂ ಮತ್ತು ರಾಜುರಿಗೂ ಮದುವೆ ಮಾಡಿಸ್ಲು. ನಿಮ್ ಜೊತೆ ಮಾತ್ನಾಡಬೇಕೆಂದು ನಮ್ ಬಾಸ್ ಕರೆದಿದ್ದಾರೆ. ಅಷ್ಟೇ, ಬೇರೆ ಯಾವ ಕಾರಣವೂ ಇಲ್ಲ. ಓಹೋ, ನಿಮ್ಮನ್ನು ರಾಚುವಿನ ತಂದೆ ಕಳಿಸಿದರೆ. ಸರಿ, ಹಾಗಾದ್ರೆ ನೀವು ಅವರಿಗೆ ಹೋಗಿ ಹೇಳಿ, ನಮ್ಮ ಬಳಿ ಮಾತನಾಡುವುದಾದ್ರೆ ಅವರಿಗೆ ಇಲ್ಲೇ ಬಂದು ಮಾತನಾಡಲು ಹೇಳಿ. ನನ್ನನ್ನೇ ಅಲ್ಲಿ ಬರ್ಲು ಹೇಳಿದ್ದಾಳ. ಸರಿ, ಬನ್ನಿ, ಅಲ್ಲೇ ಹೋಗಿ ಮಾತನಾಡೋಣ. ಏನಮ್ಮ ಅಮೃತ, ನಾನು ನಿನ್ನನ್ನು ಕರೆದರೆ ನೀನು ನನ್ನನ್ನೇ ಬರ್ಲು ಹೇಳಿದೆ. ಸರಿ, ಪರವಾಗಿಲ್ಲ, ನಾನು ಬಂದ ವಿಷಯ ತಿಳಿಸುತ್ತೇನೆ. ನನ್ನ ಮಗನು ನಿನ್ನನ್ನು ನೋಡಿದ ಕ್ಷಣದಿಂದ ರಾಜು ಮದುವೆಯಾಗಲು ಇಚ್ಛಿಸುತ್ತಿದ್ದಾನೆ. ನಿನ್ನ ಅಭಿಪ್ರಾಯ? ನಿಮಗೆ ನಮ್ಮ ಬಗ್ಗೆ ವಿಷಯ ತಿಳಿದಿದೆಯೇ? ನಾವು ನಿಮ್ಮಷ್ಟು ಶ್ರೀಮಂತರಲ್ಲ. ಈ ಪುಟ್ಟ ಗುಡಿಸಲೇ ನಮಗೆ ಇರುವ ಆಧಾರ, ಮತ್ತು ನನ್ನ ತಂಗಿಯ ಹೊಣೆ ನನ್ನ ಮೇಲಿದೆ. ಅದಲ್ದೇ ನಂದೊಂದು ಕಂಡೀಷನ್. ಇದಕ್ಕೆ ನೀವ್ ಒಪ್ಪಿದ್ರೆ ನಾನ್ ನಿಮ್ ಮಗ್ನನ್ನ ಮದ್ವೆ ಮಾಡ್ಕೊಳ್ತೀನ. ಕಂಡೀಷನ್ ಏನದು? ನನ್ ತಂಗಿ ಇಬ್ರು ಚಿತ್ರಗಳನ್ ಬಿಡ್ಸಿ ಅದನ್ ಮಾರಿ ಜೀವನ ಸಾಗಿಸ್ತೇವೆ. ಇದು ನಮ್ಗೆ ಕೈಬಂದ ಕಲೆ. ಈ ಚಿತ್ರ ಬಿಡ್ಸುವ ಕೆಲ್ಸವನ್ನು ನಾನ್ ಮದ್ವೆ ಆಗುವ ಗಂಡನು ಕಲೀತಿರಬೇಕೆಂಬ ಆಸೆ. ಇದಕ್ಕೆ ನೀವ್ ಒಪ್ಪುದಾದ್ರೆ ನಾನ್ ನಿಮ್ ಮಗ್ನನ್ನು ಮದ್ವೆ ಮಾಡಿಕೊಳ್ಳಲು ಒಪ್ಪುತ್ತೇನೆ. ಏನು ಚಿತ್ರ ಬಿಡಿಸುವ ಕೆಲಸವೇ ಅಂಜಲಿ? ನಾವು ಕೋಟ್ಯಾಧಿಪತಿಗಳು, ಅದು ನಿನಗೆ ತಿಳಿದಿದೆ ತಾನೆ? ಕೇವಲ ಚಿತ್ರವನ್ನು ಬಿಡಿಸಿ ಬದುಕುವುದೇ, ಅದೆಲ್ಲ ಏನೂ ಬೇಡ. ನಿನ್ನ ತಂಗಿಯನ್ನು ನಾವೇ ನೋಡಿಕೊಳ್ಳುತ್ತೇವೆ. ನೀನು ಚಿಂತಿಸುವ ಅಗತ್ಯವಿಲ್ಲ. ಇದನ್ನೆಲ್ಲ ಬಿಟ್ಟು ರಾಜವನ್ನು ಮದುವೆ ಮಾಡಿಕೊಳ್ಳುವ ಬಗ್ಗೆ ಯೋಚಿಸು. ಇಲ್ಲ ಸರ್, ಇದು ನನ್ನ ಕಂಡೀಷನ್. ಇದಕ್ಕೆ ನೀವು ಒಪ್ಪುವುದಾದ್ರೆ ನಾನು ರಾಜವನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತೇನೆ. ಇದರ ಮೇಲೆ ನಿಮ್ಮ ಇಷ್ಟದಂತೆ ಆಗಲಿ. ರಾಜುವಿನ ತಂದೆ ಮನೆಗೆ ಬಂದು ಹೆಂಡತಿ ಮತ್ತು ರಾಜುವಿನ ಹತ್ತಿರ ಈ ವಿಷಯವನ್ನೆಲ್ಲ ಹೇಳುತ್ತಾರೆ. ರಾಜುವಿನ ತಾಯಿಗೆ ಕೋಪ ಬರುತ್ತದೆ. ಆದರೆ ತನ್ನ ಮಗನ ಆಸೆಯನ್ನು ಈಡೇರಿಸಲು ಅವಳು ಆ ಸಮಯದಲ್ಲಿ ಮೌನವಾಗಿ ಉಳಿಯುತ್ತಾಳೆ. ಆಗ ರಾಜು, ಸರಿಯಪ್ಪ, ಹತ್ರ ಬರೆಯುವ ಕೆಲಸ ತಾನೆ, ನಾನು ಅದನ್ನು ಕಲಿಯುತ್ತೇನೆ. ಕೆಲಸ ಕಲಿತ ಮೇಲೆ ನಾನು ಅಮೃತಲನ್ನು ಮದುವೆಯಾಗುತ್ತೇನೆ. ಹೀಗೆ ತನ್ನ ತಂದೆಯ ಬಳಿ ಹೇಳಿ ರಾಜು ಚಿತ್ರ ಬರೆಯುವುದನ್ನು ಕಲಿಯುತ್ತಾನೆ. ಕೆಲವು ದಿನಗಳ ನಂತರ ಸುಂದರವಾದ ಒಂದು ಚಿತ್ರವನ್ನು ಬರೆದು ರಾಜು ಅಮೃತಲಿಗೆ ಕಳಿಸುತ್ತಾನೆ. ಅದನ್ನು ಕಂಡ ಅಮೃತ ಅಚ್ಚರಿಪಡ್ತಾಳೆ. ನಂತರ ಅಮೃತ ಮತ್ತು ರಾಜುವಿನ ಮದುವೆ ನಡೆಯುತ್ತದೆ. ಅಮೃತ ಮತ್ತು ರಾಜು ಇಬ್ಬರು ಸಂತೋಷದಿಂದ ಜೀವನ ಸಾಗಿಸುತ್ತಿರುತ್ತಾರೆ. ಅಮೃತ ತನ್ನ ತಂಗಿಯನ್ನು ಜೊತೆಯಲ್ಲೇ ಕರೆದುಕೊಂಡು ಬಂದಿರುತ್ತಾಳೆ. ಅಮೃತ ಮತ್ತು ತನ್ನ ತಂಗಿಯನ್ನು ರಾಜುವಿನ ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ. ಹೀಗಿರಬೇಕಾದರೆ ಒಂದು ದಿನ, ಹಲೋ ಅಮೃತ, ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿದೆ. ನಾನು ಬರುವ ತನಕ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋ, ಮತ್ತು ರಾಧಾಲನ್ನು ಕೂಡ. ಸರಿ ರಾಜು, ನೀವು ಚಿಂತಿಸ್ಬೇಡಿ. ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ನಾನು ಇಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ. ಏನಿದು ಈ ಜನಗಳ ಗುಂಪು? ರವಿ, ಬಾ, ಏನಂತ ನೋಡೋಣ. ರಾಜು, ಇವ್ರು ಎಲ್ರನ್ನೂ ಫಾರಿನ್ಗೆ ಕಳಿಸಿ ಕೆಲ್ಸ ಕೊಡ್ಸ್ತಾರಂತೆ. ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಬಾ ರಾಜು. ಸರಿ ಬಾರ್ವಿ, ನಾವು ಅವ್ರ ಹಿಂದೆಯೇ ಹೋಗೋಣ. ರಾಜು ಮತ್ತು ರವಿ ಅವರನ್ನು ಹಿಂಬಾಲಿಸಿ ಹೋಗುತ್ತಾರೆ. ಆಗ ಒಂದು ದೊಡ್ಡ ಮನೆಯಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಆ ಜಾಗದಲ್ಲಿ ಕೂಡಿ ಹಾಕುತ್ತಾರೆ. ಅಲ್ಲಿ ಎಲ್ಲರನ್ನು ನೋಡಿದರೆ ಹೊಟ್ಟೆಗೆ ಊಟವಿಲ್ಲದೆ ದೇಹದಲ್ಲಿ ನಿಶಕ್ತಿಯಿಂದ ಕೆಲಸ ಮಾಡುತ್ತಿರುತ್ತಾರೆ. ಇದನ್ನು ಗಮನಿಸಿದ ರಾಜು ಮತ್ತು ರವಿಗೆ ತುಂಬಾ ಭಯ ಆಗುತ್ತದೆ ಮತ್ತು ಹೇಗಾದರೂ ಮಾಡಿ ಇವರನ್ನು ಇಲ್ಲಿಂದ ಕಾಪಾಡಬೇಕೆಂದು ತೀರ್ಮಾನಿಸುತ್ತಾರೆ. ಹೀಗೆ ಯೋಚಿಸುತ್ತಿರಬೇಕಾದರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ನೀವಿಬ್ರು ನಿಂತ್ಕೊಂಡೇನ್ ಮಾಡ್ತಿದ್ದೀರಾ? ಬನ್ನಿ, ನಮ್ ಬಾಸ್ ನಿಮ್ಮನ್ ಕರೆದುಕೊಂಡ್ ಬರಲು ಹೇಳಿದ್ದಾರೆ. ನಿಮ್ಗ್ಯಾವ್ ಕೆಲ್ಸ ಬರುತ್ತೆ? ಏನ್ ಹಾಗೆ ಕಣ್ಣನ್ ಪಿಲಿ ಪಿಲಿ ಅಂತ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ನಾನ್ ಹೇಳಿದ್ದು ಕೇಳ್ಸಲ್ವಾ? ನಿಮ್ಗ್ಯಾವ್ ಕೆಲ್ಸ ಬರುತ್ತೆ ಅಂತ ಕೇಳಿದೆ. ಸರ್, ನನಗೆ ಚಿತ್ರ ಬಿಡಿಸಲು ಬರುತ್ತೆ. ಅದು ತುಂಬಾ ಕಾಸ್ಟ್ಲಿ ಚಿತ್ರ ಸರ್.
ನಾನು ಯಾವಾಗಲೂ ಚಿತ್ರಣ ಬಿಡಿಸಿ ಸಿಟ್ಲಿ ಇರೋ ಒಬ್ಬ ದೊಡ್ಡ ಶ್ರೀಮಂತರಿಗೆ ಮಾಡ್ತಿದ್ದೆ. ಅವ್ರು ನನಗೆ ಲಕ್ಷ ದುಡ್ಡು ಕೊಡ್ತಿದ್ರು. ನಿಮ್ಗೆ ಬೇಕಾದ್ರೆ ನಾನು ಆ ಚಿತ್ರಾನ್ನ ಬರೆದು ಕೊಡ್ತೀನಿ. ಏನು ಲಕ್ಷ ಹಣ? ಸರಿ, ನಿನಗೇನು ವ್ಯವಸ್ಥೆ ಬೇಕು ಅದನ್ನ ನಾನ್ ಮಾಡ್ಕೊಡ್ತೀನಿ, ಬಾ. ರಾಜು ಮತ್ತು ರವಿ ಇಬ್ಬರು ನಿಧಾನವಾಗಿ ಅವನ ಹಿಂದೆ ಹೋಗುತ್ತಾರೆ. ರಾಜು ಚಿತ್ರವನ್ನು ಬಿಡಿಸುವ ಕೆಲಸ ಕಲಿತಾಗ ಯಾವ ಚಿತ್ರವನ್ನು ಬಿಡಿಸಿ ಅಮೃತಳಿಗೆ ಬಹುಮಾನವಾಗಿ ಕಳಿಸಿದನು ಅದೇ ಚಿತ್ರವನ್ನು ಮರಳಿ ಬಿಡಿಸಿ ಅದರೊಳಗೆ ಇವರು ಸಿಲುಕಿಕೊಂಡಿರುವ ಜಾಗದ ಕುರುತನ್ನು ಬಿಡಿಸಿ ಕಳಿಸಿಕೊಡುತ್ತಾನೆ. ಈ ಚಿತ್ರವನ್ನು ಯಾರಿಗೆ ಮಾರಬೇಕೆಂದು ಕೂಡ ಅಲ್ಲಿರುವವರಿಗೆ ಹೇಳುತ್ತಾನೆ. ಅದನ್ನು ಅವರು ತೆಗೆದುಕೊಂಡು ಹೋಗಿ ಅಮೃತಳಿಗೆ ಕೊಡುತ್ತಾರೆ. ಅಮೃತ ಆ ಚಿತ್ರವನ್ನು ತೆಗೆದುಕೊಂಡು ನೋಡಿ ಶಾಕ್ ಆಗಿ ನಿಲ್ಲುತ್ತಾಳೆ. ಏಕೆಂದರೆ ರಾಜು ಕಾಣೆಯಾಗಿರುವ ಸುದ್ದಿ ಅಮೃತಳಿಗೆ ತಿಳಿದಿರುತ್ತದೆ. ಅಮೃತ ಮತ್ತು ರಾಜುವಿನ ತಂದೆ ತಾಯಿ ರಾಜವನ್ನು ಹುಡುಕುತ್ತಿರುತ್ತಾರೆ. ಈ ಚಿತ್ರವನ್ನು ಅಮೃತ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಅದರಲ್ಲಿ ರಾಜು ಸಿಲುಕಿಕೊಂಡಿರುವ ಜಾಗದ ವಿಳಾಸದ ಜೊತೆ ತನಗಾಗಿರುವ ಮೋಸದ ಬಗ್ಗೆಯೂ ಹೇಳಿರುತ್ತಾನೆ. ಇದನ್ನು ಗಮನಿಸಿದ ಅಮೃತ ತಕ್ಷಣ ಅವರನ್ನು ಬಂಧಿಸುತ್ತಾಳೆ. ರಾಜು ಇರುವ ಜಾಗಕ್ಕೆ ಅವರನ್ನು ಕರೆದೊಯ್ಯಲು ಹೇಳುತ್ತಾಳೆ. ಆಗ ರಾಜು ಮತ್ತು ರವಿ ಅಲ್ಲಿ ಇರುವ ಉಳಿದವರನ್ನು ಹೊರಗೆ ಕರೆದುಕೊಂಡು ಬರುತ್ತಾರೆ. ಅಮೃತ, ಅಂದು ನೀನು ನನ್ನ ಮಗನನ್ನು ಚಿತ್ರ ಬಿಡಿಸೋ ಕೆಲಸವನ್ನು ಕಲಿಯಲು ಹೇಳಿದಾಗ ನಾನು ನಿನ್ನ ಮೇಲೆ ತುಂಬ ಕೋಪಗೊಂಡೆ. ಆದರೆ ಈಗ ಅದೇ ಚಿತ್ರ ಬರೆಯುವ ಕೆಲಸ ನನ್ನ ಮಗನ ಪ್ರಾಣವನ್ನು ಕಾಪಾಡಿದೆ. ನಿನಗೆ ತುಂಬ ಧನ್ಯವಾದಗಳು ಅಮೃತ. ಹೌದು ಅಮೃತ, ನೀನು ಆ ದಿನ ನನ್ನ ಮಗನನ್ನು ಚಿತ್ರ ಬಿಡಿಸೋ ಕೆಲಸವನ್ನು ಕಲಿಯಲು ಹೇಳಿದಾಗ ನನಗೂ ನಿನ್ನ ಮೇಲೆ ತುಂಬಾ ಕೋಪ ಬಂದಿತು. ಆದ್ರೆ ಈಗ ಆ ಕಲೆಯೇ ನನ್ನ ಮಗನ ಪ್ರಾಣವನ್ನು ಕಾಪಾಡಿದೆ. ನಿನಗಿರುವ ಬುದ್ಧಿವಂತಿಕೆ ಮತ್ತು ಚಿತ್ರವನ್ನು ನೋಡಿದ ಕ್ಷಣ ನೀನು ಅದರೊಳಗಿರುವ ಸೂಕ್ಷ್ಮತೆಯನ್ನು ಅರಿತ ನಿನ್ನ ಜಾಣತನ ಈ ದಿನ ನನ್ನ ಮಗನನ್ನು ಕಾಪಾಡಿದೆ. ಇಲ್ಲವಾದರೆ ನನ್ನ ಮಗನ ಗತಿ ಏನಾಗಬೇಕಿತ್ತು? ಅಮೃತ, ನಿನಗೆ ಕೋಟಿ ಧನ್ಯವಾದಗಳು. ಅತ್ತೆ, ಈ ಚಿತ್ರ ಬಿಡಿಸುವ ಕೆಲಸವನ್ನು ನಾನು ನನ್ನ ತಂದೆ ತಾಯಿಗಳಿಂದ ಕಲಿತೆ. ಆ ಕೆಲಸವು ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ಮೇಲೆ ನಾನು ಮತ್ತು ನನ್ನ ತಂಗಿಯ ಹೊಟ್ಟೆಪಾಡಿಗೆ ಒಂದು ದಾರಿಯಾಯಿತು. ಆ ದಿನ ಆ ಕೆಲಸವನ್ನು ಕಲಿಯಲು ನನ್ನ ತಾಯಿ ನನಗೆ ಕಂಡೀಷನ್ ಹಾಕಿದ್ದರು. ಆಗ ನಾನು ನನ್ನ ತಾಯಿಯ ಮೇಲೆ ಕೋಪ ಮಾಡಿಕೊಂಡಿದ್ದೆ. ನಂತರ ಅದೇ ನನ್ನ ಹೊಟ್ಟೆಯನ್ನು ತುಂಬಿಸಿತು. ಮನುಷ್ಯರಿಗೆ ಸಮಯ ಸಂದರ್ಭ ಒಂದೇ ರೀತಿ ಇರುವುದಿಲ್ಲ ಅತ್ತೆ. ಯಾವಾಗ ಏನು ಬೇಕಾದರೂ ನಡೆಯಬಹುದು. ಆ ಸಮಯದಲ್ಲಿ ನಾವು ತುಂಬಾ ಬುದ್ಧಿವಂತರಾಗಿರಬೇಕು, ಸೂಕ್ಷ್ಮವಾಗಿ ಯೋಚಿಸಬೇಕು. ಹೌದು ಅಮೃತ, ನೀನು ಹೇಳುತ್ತಿರುವುದು ಸತ್ಯ. ಮನುಷ್ಯನಿಗೆ ಯಾವಾಗ ಬೇಕಾದರೂ ಅಪಾಯ ಬರಬಹುದು. ಅದರಿಂದ ಪಾರಾಗಲು ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ನಾನು ಕಲಿತ ಆ ದಿನದ ಚಿತ್ರ ಬಿಡಿಸುವ ಕೆಲಸ ಇಂದು ನನಗೆ ಉಪಯೋಗವಾಯಿತು. ಇಷ್ಟು ಜನರನ್ನು ಆ ನರಕದಿಂದ ಪಾರು ಮಾಡಲು ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತು. ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು. ನೀನು ಆ ದಿನ ಕಂಡೀಷನ್ ಮಾಡಿಲ್ಲ ಅಂದರೆ ನಾನು ಚಿತ್ರ ಬಿಡಿಸುವ ಕೆಲಸ ಕಲಿಯುತ್ತಿರಲಿಲ್ಲ. ಈಗ ನೋಡು ಅದರಿಂದ ಎಷ್ಟು ಒಳ್ಳೆಯದಾಗಿದೆ ಎಂದು. ಥ್ಯಾಂಕ್ ಯು ಅಮೃತ. ಕೈಲಿ ಕೆಲಸ ಇದ್ದರೆ ಜೀವನಕ್ಕೆ ಬೆಳಕು ಸಿಗುತ್ತದೆ. ಕಲಿತ ಕಲೆ ಒಂದು ದಿನ ಪ್ರಾಣಕ್ಕೂ ಕಾವಲಾಗಿ ನಿಂತೀತು. ಕೆಲಸಕ್ಕೆ ಜಾತಿ ಇಲ್ಲ, ಕಷ್ಟಕ್ಕೆ ಹೀನತೆ ಇಲ್ಲ. ಗೌರವದಿಂದ ಕಲಿತ ಕೈಚಳಕ ಒಂದು ಜೀವವಲ್ಲ, ಹಲವಾರು ಜೀವ ಉಳಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ.